ಸೊ ಗೈಸ್, ಅಗ್ರಿಕಲ್ಚರ್ ಅಂದ್ಕೊಳ್ಳಿ ನಿಮ್ಮ ತಲೆಗೆ ಏನು ಬರುತ್ತೆ? ಕ್ಲಾಸಸ್, ಅಸೈನ್ಮೆಂಟ್ಸ್, ಪ್ಲಾಟ್ ವರ್ಕ್ಸ್, ಇಂಟರ್ನಲ್ಸ್, ಎಕ್ಸಾಮ್ಸ್ ಅಷ್ಟೇ ಅಲ್ಲ, ಇಟ್ ಈಸ್ ಮಚ್ ಮೋರ್ ದೆನ್ ದಟ್. ಸೊ ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೋಗ್ತಿದ್ದೀನಿ ಎ ಡೇ ಆಫ್ ಮೈ ಲೈಫ್ ಇನ್ GKVK. ಇದು ನಮ್ಮ ಕ್ಯಾಂಪಸ್ಸು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ GKVK ಬೆಂಗಳೂರು. ಇಲ್ಲಿ 4 ಕೋರ್ಸಸ್ಗಳಿವೆ: BSc ಅಗ್ರಿಕಲ್ಚರ್, BTech ಅಗ್ರಿಕಲ್ಚರ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಮತ್ತು ಬೇರೆ ಬೇರೆ ಊರುಗಳಿಂದ ಓದಕ್ಕೆ ಬಂದಿರೋ ಸ್ಟೂಡೆಂಟ್ಸ್ಗಳು, ಬೇರೆ ಬೇರೆ ರಾಜ್ಯಗಳಿಂದ ಓದಕ್ಕೆ ಬಂದಿರೋ ಸ್ಟೂಡೆಂಟ್ಸ್ಗಳು. ಲೆಟ್ಸ್ ಬಿಗಿನ್ ದ ವಿಡಿಯೋ. ಬೆಳಗ್ಗೆ 6 ಗಂಟೆ. ಸುತ್ತ ಹಾಸ್ಟೆಲಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಮಲ್ಕೊಂಡಿರ್ತಾರೆ. ನಮ್ಮ ಕ್ಯಾಂಪಸ್ನ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ನಾನು ಹೊರಟೆ ಕ್ಯಾಂಪಸ್ ರೌಂಡ್ ಹಾಕೋಕೆ. ಹೋಗ್ತಾ ದಾರಿಯಲ್ಲಿ ಗಣೇಶನ ದೇವಸ್ಥಾನ ಸಿಕ್ತು. ದೇವರಿಗೆ ಕೈ ಮುಗಿದು ನಾನು ಹೊರಟೆ ಗ್ರೌಂಡ್ ಕಡೆಗೆ. ಗ್ರೌಂಡಲ್ಲಿ ಡೈಲಿ ಏನಾದರೂ ಪ್ರಾಕ್ಟೀಸ್ ಮಾಡ್ತಿರೋರು. ಇವತ್ತು ಯಾರೂ ಇರಲಿಲ್ಲ. ನಿನ್ನೆ ಮಳೆ ಬಂದಿರೋದ್ರಿಂದ ಯಾರೂ ಗ್ರೌಂಡಿಗೆ ಬಂದಿಲ್ಲ. ಆಮೇಲೆ ವಾಲಿಬಾಲ್ ಪ್ರಾಕ್ಟೀಸ್ ಮಾಡೋಕ್ಕಂತ ಸ್ಟೂಡೆಂಟ್ಸ್ ಬಂದರು. ನಮ್ಮ ಕ್ಯಾಂಪಸ್ಸಲ್ಲಿ ಇಂಟರ್ ಕ್ಯಾಂಪಸ್ ಸ್ಪೋರ್ಟ್ಸ್ ನಡೀತಿದೆ, ಅದಕ್ಕಾಗಿ ವಾಲಿಬಾಲ್ ಆಡ್ತಿದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್. 7 AM ಬ್ಯಾಕ್ ಟು ಹಾಸ್ಟೆಲ್. ಓದ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಕಾಲೇಜಿಗೆ ಲೇಟ್ ಆಗಿದೆ ಅಂತ ನಾ ಬೇಗ ರೆಡಿಯಾಗಿ ಬುಕ್ಸ್ ತಗೊಂಡು ಹೊರಟೆ. ಸೀದಾ ಮೆಸ್ಗೆ ಬಂದೆ. ಮೆಸ್ಸಲ್ಲಿ ಇವತ್ತು ವಾಂಗಿಬಾತು ಮತ್ತು ಟೀ ಇತ್ತು. ಸೀದಾ ಕಾಲೇಜ್ಗೆ ಬಂದೆ. ಆಲ್ರೆಡಿ ಕ್ಲಾಸಿಗೆ ಲೇಟ್ ಆಗಿತ್ತು. ಕ್ಲಾಸಲ್ಲಿ ಮ್ಯಾಮ್ ಬಂದಿಲ್ಲ ಅಂತ ನಾವು ಸ್ವಲ್ಪ ಮಾತಾಡ್ಕೊತ ಕೂತಿದ್ವಿ. 10:30ಗೆ ಬ್ರೇಕ್ ಬಿಟ್ಟರು. ಬ್ರೇಕ್ ಆದಮೇಲೆ ಮತ್ತೆ ಕ್ಲಾಸ್ ತಗೊಂಡ್ರು. 12 ಗಂಟೆಗೆ ಕ್ಲಾಸ್ ಬಿಟ್ಟರು. ಅಲ್ಲಿಂದ ನಾವು ಸೀದಾ ಮೆಸ್ಗೆ ಬಂದ್ವಿ ಲಂಚ್ ಮಾಡೋಣ ಅಂತ. ಲಂಚ್ಗೆ ಇವತ್ತು ಚಪಾತಿ, ಮಿಕ್ಸ್ ವೆಜಿಟೇಬಲ್ ಪಲ್ಯ, ಬಾಳೆಹಣ್ಣು ಕೊಟ್ಟಿದ್ರು. ಮತ್ತೆ ಕ್ಲಾಸ್ ಇದೆ ಅಂತ ಮತ್ತೆ ಕಾಲೇಜ್ಗೆ ಬಂದ್ವಿ ನಾವು. ಇನ್ನು ಲೆಕ್ಚರ್ಸೇ ಬಂದಿರಲಿಲ್ಲ ಕಾಲೇಜಲ್ಲಿ. 3 hour ಕಾದು ಸಾಕಾಗೋಯ್ತು. ಲೆಕ್ಚರ್ಸೇ ಬರಲಿಲ್ಲ. ಏನಾದರೂ ನಮ್ಮ ಲೆಕ್ಚರ್ಗೆ ಕಾಲ್ ಮಾಡಿ ಕೇಳಿದ್ವಿ. ಇವತ್ತು ನಮ್ಮ ಕ್ಯಾಂಪಸ್ಗೆ CM ಸಿದ್ದರಾಮಯ್ಯನವರು ಬರ್ತಿರೋ ಕಾರಣದಿಂದ ಕ್ಲಾಸ್ ತಗೊಳ್ಳಲ್ಲ, ಎಲ್ಲರೂ ಆಡಿಟೋರಿಯಂಗೆ ಬರಬೇಕು ಅಂದರು. ಅದಕ್ಕೆ ಆಡಿಟೋರಿಯಂ ಕಡೆ ನಾವು ಹೊರಟ್ವಿ. ಇದು ಬಾಬು ರಾಜೇಂದ್ರ ಪ್ರಸಾದ್ ಆಡಿಟೋರಿಯಂ, ಒನ್ ಆಫ್ ದ ಬಿಗ್ಗೆಸ್ಟ್ ಆಡಿಟೋರಿಯಂ ಇನ್ GKVK. ಯಾವುದೇ ಫಂಕ್ಷನ್ ನಡೀಲಿ, ಯಾವುದೇ ಇವೆಂಟ್ಸ್ ನಡೀಲಿ, ಈ ಆಡಿಟೋರಿಯಮಲ್ಲೇ ನಡೆಯುತ್ತೆ. ಸೊ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ಹೊರಟ್ವಿ ಮೆಸ್ ಕಡೆಗೆ. ಮೆಸ್ಸಲ್ಲಿ ಇವತ್ತು ಮ್ಯಾಗಿ ಇತ್ತು. ಮ್ಯಾಗಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. 6:30ಗೆ ಓದೋಕ್ಕಂತ ಕೂತ್ಕೊಂಡೆ. ಓದ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹೊಟ್ಟೆ ಬೇರೆ ಹಸಿತಿತ್ತು ಮತ್ತು ಟೈಮೂ ಆಗಿತ್ತು. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಹೊರಟ್ವಿ. ಊಟ ಮಾಡಿಕೊಂಡು 4 ಜನನೂ ಒಂದೇ ಸ್ಕೂಟಿ ಮೇಲೆ ಬೆಂಗಳೂರಿನ ಒಂದು ನೈಟ್ ಔಟ್ ಹೋಗಿ ಬರೋಣ ಅಂತ ಒಂದು ರೌಂಡ್ ಹೋಗಿ ಬಂದ್ವಿ. ತುಂಬಾ ಬೋರ್ ಆಗ್ತಿತ್ತು ಅಂತ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಆಟಾಡಿದ್ವಿ. ಆಟಾಡ್ಕೊತ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ನನ್ನ ರೂಮಿಗೆ ವಾಪಸ್ ಬಂದೆ. ಟೈಮ್ ಈಗ 11:30. ನಾಳೆ ಕ್ಲಾಸ್ ಇದೆ ಅಂತ ನಾನು ಮಲ್ಕೊಂಡಿದ್ದೆ. ಸೊ ನೋಡಿದ್ರಲ್ವ ವಿಡಿಯೋ, ಇದು ನಂದು ಒಬ್ಬಂದೇ ಕತೆ ಅಲ್ಲ, ನನ್ನಾಗೆ ಹಾಸ್ಟೆಲಲ್ಲಿ ಓದ್ತಿರೋ ಎಲ್ಲ ಸ್ಟೂಡೆಂಟ್ಸ್ಗಳ ಕತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.